ನಮಸ್ತೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ಚಿಲ್ಡ್ರನ್ಸ್ ಡೇ ಅಂದ್ಬಿಟ್ಟು ನಮ್ಮ ಹುಡುಗರಿಗೆ ಪಿಜ್ಜಾ ಮಾಡಿಕೊಡ್ತಾಯಿದ್ದೀನಿ. ಮನೆಯಲ್ಲೇ ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ಬಿಸಿನೀರು ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೋಬೇಕು. ನೋಡಿ, 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಕಲಿಸ್ಮೇಲೆ ಇಷ್ಟು ಹಾಕೋಬೇಕು. ನೋಡಿ ಫ್ರೆಂಡ್ಸ್, 1 ಸ್ಪೂನು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಸಾಸು ಮಾಡ್ಕೊತೀವಿ. ಈಚೆ ತಗೊಬರಲ್ಲ, ಮನೆಯಲ್ಲೇ ಎಲ್ಲ ಇರೋದೆ ಮಾಡ್ಕೊಳೋದು. ಯಾವ ಥರ ಮಾಡೋದು ನೋಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀರಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಸಾಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾದ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೆಂಪಗಾಗೈತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಇವಾಗ ಟೊಮೊಟೊ ಹಾಕ್ಕೊಬೇಕು, ಒಂದು ಅರ್ಧ ಟೊಮೊಟೊ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಟೊಮೊಟೊ ಸಾಸು ಹಾಕ್ಕೋಬೇಕು. ರುಬ್ಬಿದ್ನಲ್ಲ ಅದು ಹಾಕೋಬೇಕು. ಒಂದು 3 ಟೊಮೊಟೊ ಹಾಕಿ ರುಬ್ಬಿದ್ದೆ, ಅದು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತೈತೆ. ಸ್ವಲ್ಪ ಖಾರದ ಪುಡಿ, ಒಂದು ಸ್ಪೂನ್ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಥಿಕ್ನೆಸ್ ಹಾಕಬೇಕು. ಇವಾಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕಬೇಕು. ಒಂದು ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಪಿಜ್ಜಾ ಸಾಸ್ ರೆಡಿ ಆಗೈತೆ. ಇವಾಗ ಪಿಜ್ಜಾಕ್ಕೆ ಮೈದಾ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ನೋಡಿ, ಬೇಸ್ ರೆಡಿ ಮಾಡ್ಕೋಬೇಕು. ಇದು ನೋಡಿ ಎಷ್ಟು ಚೆನ್ನಾಗೈತೆ. ಮನೆಯಲ್ಲೇ ಮಾಡ್ಕೊಬೋದು ಹೆಲ್ದಿಯಾಗಿ. ನೋಡಿ ಫ್ರೆಂಡ್ಸ್, 1 ಬಟ್ಲು ಮೈದಾ ಹಿಟ್ಟು, ನೋಡಿ ಫ್ರೆಂಡ್ಸ್, 1 ಬಟ್ಲು ಮೈದಾ ಹಿಟ್ಟು ಹಾಕಿದ್ದೀನಲ್ಲ. ನೋಡಿರಿ ಇಷ್ಟು ಹೆಂಗೆ ಉಬ್ಬೈತಿ ನೋಡಿರಿ. ಇವಾಗ ಇದು ಹಾಕಿ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, 1 ಪ್ಲೇಟು ಬಟರ್ ಪೇಪರಲ್ಲಿ ಎಣ್ಣೆ ಸವರ್ಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಸು ಹಾಕ್ಕೊಬೇಕು. ಪಿಜ್ಜಾ ಸಾಸ್ ನೋಡಿ ಫ್ರೆಂಡ್ಸ್, ಈರುಳ್ಳಿ, ಟೊಮೊಟೊ, ನೋಡಿರಿ ಕ್ಯಾಪ್ಸಿಕಮ್. ಇವಾಗ ಅದಕ್ಕೆ ಹಾಕಿ ಎಲ್ಲ ರೆಡಿ ಮಾಡ್ಕೋಬೇಕು. ಜೋಡಿಸಿ ಜೋಡಿಸ್ತಿ ಕ್ಯಾಪ್ಸಿಕಮ್. ಇವಾಗ ಕ್ಯಾಪ್ಸಿಕಮ್ ಹಾಕಿ ಜೋಡಿಸ್ಬೇಕು. ಕ್ಯಾಪ್ಸಿಕಮ್ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಉಪ್ಪು ಹಾಕಿದ್ದೀನಿ. ಒಂದು ಸ್ಟ್ಯಾಂಡ್ ಓವನ್ನು ಅದರಲ್ಲೇನು ಮಾಡ್ತಾಯಿಲ್ಲ ನಾವು, ಇದರಲ್ಲೇ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಫ್ರೀ ಇಟ್ಟು ಸ್ವಲ್ಪ ಕಮ್ಮಿ ಉರಿ ಕೊಟ್ಬಿಟ್ಟು ಸ್ವಲ್ಪ ಬಿಸಿ ಆಗಬೇಕು ಉಪ್ಪು. ಆವಾಗ ಅದು ರೆಡಿ ಮಾಡೋದನ್ನ ಇದ್ರಿಗೆ ಇಕ್ಬಿಟ್ಟು ಒಂದು 20 ನಿಮಿಷ ಇಕ್ಕಿದ್ರೆ ಸಾಕು. ಅವು ಪಿಜ್ಜಾ ಆಗಿರ್ತೈತೆ. ನೋಡಿ ಫ್ರೆಂಡ್ಸ್, ಟೊಮೊಟೊ ಜೋಡಿಸ್ತಾವಳೆ. ಆಮೇಲೆ ಚೀಸ್ ಹಾಕಬೇಕು ಮೇಲೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಹಾಲು ತಂದು ಚೀಸ್ ಮಾಡಿದ್ದೀರಿ ನಾವು. ನೀವು ಹೇಳಿದ್ರಿ ಇದು ಹೇಳ್ರಿ ಯಾವ ಥರ ನೋಡಿ ಫ್ರೆಂಡ್ಸ್, ಇದು ಮನೆಯಲ್ಲೇ ನಾನು ಮಾಡಿರೋದು. ಹಾಲು ತಗೊಬಂದು ಚೀಸ್ನ ಇವಾಗ ಹಾಕಿ ಇದಾಗ್ತಾರೆ ನೋಡಿರಿ. ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ತೋರಿಸ್ತೀನಿ ವಿಡಿಯೋ ಯಾವ ಥರ ಮಾಡೋದು ಅಂತ.
ಫ್ರೆಂಡ್ಸ್. ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿ ಇದು ಮಾಡಿದ್ದೀರಿ. ಇವಾಗ ಕುಕ್ಕರಲ್ಲಿ ಇಕ್ಕಿ ಒಂದು 20 ನಿಮಿಷ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದು ಪ್ಲೇಟು ಇಕ್ಬಿಟ್ಟು ಸ್ವಲ್ಪ ಬಾರದ್ದೇನೋ ಇಕ್ಬಿಡಬೇಕು. ಒಂದು ಪ್ಲೇಟ್ ಇಕ್ಬೇಕು. ನೋಡಿ ಫ್ರೆಂಡ್ಸ್, ಪಿಜ್ಜಾ ಆಗೈತೆ. ಕಟ್ ಮಾಡಿದ್ದೀರಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸ್.